ನಮಸ್ಕಾರ 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 ಎಲ್ಲಾರ್ಗೂ. ಅಯ್ಯೋ ಗಣೇಶ್ ಅನ್ಕೊಂಡ್ ಬಿಡ್ಬೇಡ್ರಿ, ನಾನ್ ಗಣೇಶ್ ಅಲ್ಲ. ಆತರ ಎಲ್ಲ ಡೈಲಾಗ್ ಹೊಡೆದು ಉದ್ದಾರ ಅಂತ ಆಗಕ್ಕಾಗಲ್ಲ, ನಾವು ಬಿಟ್ಟಾಕ್ರಿ. ಸುಮ್ನೆ ಇವತ್ತು ಏನಪ್ಪಾ ಅಂತ ಹೇಳಿದ್ರೆ, ಮಾಹಿತಿಗಳು ಯಾವಾಗೂ ಅಷ್ಟೇ ಕ್ಯಾಮ್ರಾ ಹಿಂದ್ಗಡೆಯಿಂದ ವಾಯ್ಸ್ ಕೊಡ್ತಾ ಇದ್ದು ಸುಮಾರು ವಿಡಿಯೋಗಳಲ್ಲಿ. ಕೆಲವೊಬ್ರು ಏನಂತ ಹೇಳಿದ್ರೆ, ಏನಾದ್ರು ಮಾತಾಡೋವಾಗ ಅದನ್ನ ನೀಟಾಗಿ ಅಂದ್ರೆ ವಿಡಿಯೋ ಶೂಟ್ ಮಾಡೋರು ಇರ್ತಾ ಇರ್ಲಿಲ್ಲ. ಆದ ಕಾರಣ ಇವತ್ತು ನಮ್ ಕಿಷ್ಟಣ್ಣ ಬಂದಿದ್ ತೋಟದ ಹತ್ರ ಏನೋ ನಮ್ಮ ತೋಟನ ಒಂದು ವಿಡಿಯೋ ಮಾಡ್ಕೊಬೇಕು ಅಂತ. ಸರಿ, ಅವ್ರ ಕೈಯಲ್ಲೇ ಕೊಟ್ಬಿಟ್ಟು ಅವರೇ ಕ್ವಶನ್ ಮಾಡ್ರಪ್ಪ, ಎಲ್ಲಾರ ರೈತರನ್ನ ಹೆಂಗ್ ಕೇಳ್ತೀರಾ ಹಂಗ್ ಕೇಳ್ರಿ ಅಂತ ಹೇಳ್ಬಿಟ್ಟು ಅವ್ರ ಕೈ ಕೊಟ್ಬಿಟ್ಟಿದೀನಿ. ಇನ್ನು ಅವ್ರ ಕ್ವಶನ್ಗಳು ಮಾಡಿದ್ರೆ ನಾನ್ ನಿಮ್ಗೋಸ್ಕರ ಆನ್ಸರ್ಗಳು ಕೊಡ್ತಾ ಇರ್ತೀನಿ. ಯಾರು ಅಂತ ಕೃಷ್ಣಣ್ಣ ಅನ್ಬಿಟ್ಟು ಯಾರಂತ ಕನ್ಫ್ಯೂಸ್ ಮಾಡ್ಕೊಬೇಡಿ. ನೀವು ಇವ್ರ ಚಾನಲ್ ನಮ್ ಸಬ್ಸ್ಕ್ರೈಬರ್ ಇರ್ತೀರಾ, ನಮ್ ಚಾನಲ್ ಇವ್ರ ಸಬ್ಸ್ಕ್ರೈಬರ್ ಇರ್ತಾರೆ. ನಾವೇ ಫಾರ್ಮರ್ಸ್ ಕಾರ್ನರ್. ಕೃಷ್ಣಣ್ಣ ಅಂದ್ರೆ ಗೊತ್ತಿರ್ತದೆ, ಫಾರ್ಮರ್ಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ ಅಂತ ಇಟ್ಕೊಂಡಿದೀವಿ ನಮ್ ರೈತರಿಗಾಗಿ ನಾವು. ಹೇಳಿ ಸರ್, ಈಗ ನಿಮ್ ತೋಟಕ್ಕೆ ಬಂದಿವಿ, ಇನ್ಫಾರ್ಮೇಶನ್ ಕೊಡ್ಲಿ ಅಂತ ನೀವೇ ಹೇಳ್ಕೊಳೋದಕ್ಕೆ ಏನಷ್ಟು ಚೆನ್ನಾಗಿರಲ್ಲ. ನಾನೇ ಇದು ಹಿಂಗೆ ಅದ ಹಂಗೆ ಇದು ಹೆಂಗೆ ಅನ್ನಕ್ ಆಗಲ್ಲ. ಇವಾಗ ನೀವು ಕ್ವಶನ್ ಮಾಡಿದ್ರೆ ನಾನ್ ಏನಾಗುತ್ತೋ ನನ್ ಕೈಯಲ್ಲಿ ಆದಷ್ಟು ಮಾಹಿತಿ ಕೊಡ್ತೀನಿ. ನಾವ್ ಹಿಂಗೆ ಅಂತ ಹೆಂಗೆ ಅಂತ ಕೇಳ್ತಾ ಇರ್ತೀವಿ, ನೀವು ಹಿಂಗೆ ಅಂತ ಹೇಳ್ಬಿಡ್ರಿ. ನಾನು ಹಂಗಂಗೆ ಹೇಳ್ತೀನಿ, ಹಂಗಂಗೆ ಹೇಳ್ಬಿಡಿ ಸರ್. ಈಗ ಫಸ್ಟ್ ಇಂದ ಹೋಗೋಣ, ಹೋಗೋಣ. ರೋಡ್ ಬೆಂಗಳೂರು ರೋಡ್ ಐತಲ್ಲ, ಫಸ್ಟ್ ಇಂದ ಮ್ಯಾಟ್ರಿಗೆ ಹೋಗೋಣ. ಮ್ಯಾಟ್ರು ಯಾವ್ದು? ಮ್ಯಾಟ್ರು ಈಗ ಬೆಳೆ ಮ್ಯಾಟ್ರು ಕರೆಕ್ಟ್ ಆಗಿ ಹೇಳೋಣ. ನೀನು ಮ್ಯಾಟ್ರು ಅಂತ ಹೇಳಿದ್ರೆ ಕಾಡು ಭಾಷೆನಾಗ ಮ್ಯಾಟ್ರು ಅಂದ್ರೆ ಆತರ ಬಂದ್ಬಿಡ್ತದ. ವಾಟರ್ ಮ್ಯಾಟ್ರ್ ಅಲ್ಲ, ಇದು ಬೆಳೆಯ ಮ್ಯಾಟ್ರು. ಬೆಳೆಯ ಮ್ಯಾಟ್ರ್ ಸರ್. ಈಗ ಪ್ರಾರಂಭದಿಂದ ಮಣ್ಣಿಗೆ ಪ್ರಿಪರೇಷನ್ಗೆ, ಒಂದು ಬೆಳೆಗೆ ಎಷ್ಟು ಮುಖ್ಯ ಮಣ್ಣು ಪ್ರಿಪರೇಷನ್ ಅಂತ ನಿಮ್ಗೂ ಗೊತ್ತಿರುತ್ತೆ. ನೀವು ಸುಮಾರು ಜನಕ್ಕೆ ಹೇಳಿರ್ತೀರ ಅಲ್ವಾ? ಏನೇನು ಹಾಕಿದ್ರ ಮಣ್ಣಿಗೆ ಹಂಗೆ ಹೇಳ್ಬಿಡಿ. ಮಣ್ಣು ಪ್ರಿಪರೇಷನ್ ಅಂದಾಗ ನಾನ್ ಮಾಡೋದು ಲೆಕ್ಕಾಚಾರ ಬಂದು 60-40 ಅಣ್ಣ. ಸುಳ್ಳು ಪಳ್ಳು ಹೇಳಬಾರ್ದು. ನಾನು ಕೆಮಿಕಲ್ ಯೂಸ್ ಮಾಡ್ಬಿಟ್ಟು ಆರ್ಗ್ಯಾನಿಕ್ ಮಾಡಿದೀನಿ ಆತರ ಎಲ್ಲ ಡೈಲಾಗ್ ಹೊಡಿಯಕ್ ಬರಲ್ಲ ನನ್ಗೆ. ಇರೋದನ್ನ ಹೊಡೆದಕ್ಕೆ ಕೇಳ್ಬಿಡ್ತೀನಿ. 60-40 ಮೆಥಡ್. 60% ಆರ್ಗ್ಯಾನಿಕ್, 40% ಕೆಮಿಕಲ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಆಗೋದಿಲ್ಲ ಬೆಳೆಗಳು. ಇವಾಗ ನಾರ್ಮಲ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೆಲದ ತಯಾರಿ ಬಂದಾಗ ಉಳುಮೆ ಅನ್ನೋದು ತುಂಬಾ ಪ್ರಾಮುಖ್ಯತೆ ಇರ್ತದೆ. ಉಳುಮೆ ಮಾಡೋವಾಗ ನೀಟಾಗಿ ನೋಡ್ಕೊಬೇಕು, ತ್ಯಾವಾಂಶದಲ್ಲಿ ಉಳುಮೆ ಮಾಡಬಾರ್ದು. ಚೆನ್ನಾಗಿ ಮಣ್ಣು ಅದಾಗ ಒಣಗಿರೋವಾಗ ಉಳುಮೆ ಮಾಡಿ 5ನೇಗ್ಲು ಹಾಕಿ, ಆಮೇಲೆ 8 ಗಿಂಟೆಗ್ಲು ಇದ್ರೆ ರೋಟೋವೇಟರ್ ಹಾಕೊಂಡು ನೀಟಾಗಿ ಹದ ಮಾಡ್ಕೊಬೇಕು. ಆಮೇಲೆ ಹದ ಮಾಡ್ಕೊಂಡಿದಾದ್ಮೇಲೆ ಗೊತ್ತೇ ಇರ್ತದೆ ಕೊಟ್ಟಿಗೆ ಗೊಬ್ಬರ ಪ್ರಾಮುಖ್ಯತೆ ಇರ್ತದೆ. ನಮ್ ತೋಟದಲ್ಲಿ ಬಂದು ನನ್ ಕೊಟ್ಟಿಗೆ ಗೊಬ್ಬರ ಯಾವ ರೀತಿ ಸ್ಟೋರ್ ಮಾಡ್ತದೆ ಅಂತ ಹೇಳ್ಬಿಟ್ಟು ವಿಡಿಯೋನು ಹಾಕಿದೀನಿ. ನಾನು ಈಗ ಬೇಸಿಗೆದಲ್ಲಿ ಗೊಬ್ಬರ ಕೊಡ್ತೀನಿ ಅಂತ ಹೇಳಿದ್ರೆ ಏನ್ ಮಾಡ್ತೀನಿ, ತಿಪ್ಪೆ ಗೊಬ್ಬರ ಹೊಡೆದ್ ಲಾಟ್ ಮಾಡ್ಕೊಂತೀನಿ. ಲಾಟ್ ಮಾಡ್ಬಿಟ್ಟು ಅದ್ರ ಮೇಲೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಪೌಡರ್ ಬರ್ತದೆ. ಅಂದ್ರೆ ಅದೇನಂತಾರೆ ಜೈವಿಕ ಶಿಲೀಂಧ್ರನೋ ಅದೇನೋ ಅಂತ ಕರೀತಾರೆ. ಅಂದ್ರೆ ಗಿಡಕ್ಕೆ ಬೇಕಾಗಿರೋ ಅಂತ ಎಲ್ಲಾ ಇದು ಸಪೋರ್ಟ್ ಮಾಡುತ್ತೆ, ಮತ್ತೆ ನೆಲದಲ್ಲಿ ಇರುವಂತ ವೇಸ್ಟ್ ಫಂಗಸ್ ನೆಲ್ಲ ಸಾಯಿಸುತ್ತೆ ಅಂತಾರೆ. ಅದನ್ನ ಏನ್ ಮಾಡ್ತೀನಿ, ಆ ಗೊಬ್ಬರದ ಮೇಲೆ ಚೆಲ್ಬಿಟ್ಟು ಅದ್ರ ಮೇಲೆ ಕೋಳಿ ಗೊಬ್ಬರ ಒಟ್ಟು ಗೊಬ್ಬರ ಇರ್ತದಲ್ಲ, ಅದನ್ನೊಂದ್ ಸ್ವಲ್ಪ ಹೊಡೆದು ಅದ್ರ ಮೇಲೆ ಹೊಸ ಮಣ್ಣು, ಕೆಂಪು ಮಣ್ಣು ಒಂದ್ ಸ್ವಲ್ಪ ಹೊಡೆದಿಕ್ಕಿರ್ತೀನಿ. ಅದನ್ನ ಎತ್ತಿ ತಿಪ್ಪೆ ಗೊಬ್ಬರ ಜೊತೆಗೆಲ್ಲ ಮಿಕ್ಸ್ ಮಾಡಿ ಕೊಟ್ಬಿಡ್ತೀನಿ. ನೀವು ಅಷ್ಟು ಮಾಡ್ಬಿಡ್ತೀರಲ್ಲಪ್ಪ. ನಮ್ಗೆ ಇವಾಗ ನೆಲದಲ್ಲಿ ನಾವು ಹಿಂದಿನ ಬೆಳೆಗೆ ಮೋಸ್ತಾಗಿ ಕೊಟ್ಟಿರ್ತೀರಿ ಗೊಬ್ಬರ. ನಮ್ಗೆ ಅಂತ ಹೇಳಿದ್ರೆ ಇವಾಗ ವರ್ಷಕ್ಕೊಂದ್ಸಲಿ ಗೊಬ್ಬರ ಕೊಡೋದು ಏನು ಪ್ರತಿ ಬೆಳೆಗೂ ಕೊಡ್ಬೇಕಂತ ಹೇಳಿದ್ರೆ ಬ್ಯಾಂಕ್ ಹೋಗ್ಬಿಟ್ಟು ಕತ್ಕೊಂಡ್ ಬರ್ಬೇಕು ಕಾಸುಗಳನ್ನ. ಅರ್ಥ ಆಯ್ತಾ? ಪ್ರತಿ ಬೆಳೆಗೂ ಕೊಡೋ ಅವಶ್ಯಕತೆ ಇರಲ್ಲ. ವರ್ಷಕ್ಕೊಂದ್ಸಲಿ ಅದಕ್ ಬೇಕಾದಷ್ಟು ಕೊಟ್ಬಿಡ್ರಿ. ಇವಾಗ ನಾನು ಒಂದ್ಸಲಿ ಬೆಡ್ ಮಾಡಿದ್ರೆ 3 ಬೆಳೆ ತಕ್ಕಂತೀನಿ. ಇವಾಗ ಈ ಬೆಡ್ ಮಾಡಿದೀನಿ, ಇವನ್ ಯಾವನ ಶಾಮಂತ್ ಗಿಡದಾಗ ಇಷ್ಟಿಷ್ಟು ಉದ್ದ ಕಡ್ಡಿಗಳು ಹಿಂಗೆಲ್ಲ ಕಟ್ಟಿಕವನ ಅಂತ ಕೇಳ್ಬೋದು. ಏನಕ್ಕೋಸ್ಕರ ಹೇಳ? ಇವಾಗ ಇದಾಗಿದ ತಕ್ಷಣ ಗಿಡ ನಿಧಾನಕ್ಕೆ ನೀರ್ ನೆನ್ಸ್ಬಿಟ್ಟು ಕಿತ್ತಾಕ್ಬಿಟ್ಟು ಇನ್ನೊಂದ್ ಬೆಳೆ ಇದ್ರಾಗೆ ಹಾಕ್ತೀನಿ. ಸುಮ್ನೆ ಏನ ಮತ್ತೆ ಬೆಡ್ ನೆಲನ ಕದ್ಲಿಸು ಇನ್ನೊಂದ್ ಮಾಡೋ ಅನ್ನೋದೇನು ಇರಲ್ಲ. ಫ್ಯೂಚರ್ ಪ್ಲಾನ್ ಗೆ ಇವಾಗ ಅಷ್ಟೇ. ಇವಾಗ ನೆಕ್ಸ್ಟ್ ಟೊಮಾಟೋನಾದ್ರೂ ಮಾಡ್ಕೊಬಹುದು, ನನ್ ಬೀನ್ಸ್ ಆದ್ರೂ ಮಾಡ್ಕೊಬಹುದು. ಇವಾಗ ಸಾಲ ಗೂಟ ಹಾಕ್ಬಿಟ್ಟಿದ್ರಲ್ಲ, ಅದೇ ಪ್ಲಾನ್ ಗೆ ನೀವು ಮಾಡಿರೋದು? ಅದಕ್ಕೋಸ್ಕರನೇ ಮಾಡಿರೋದು, ಇಲ್ಲಾಂದ್ರೆ ಏನು ಅವಶ್ಯಕತೆ ಇರ್ಲಿಲ್ಲ. ಇನ್ನೊಂದೇನಂದ್ರೆ ಇದರಿಂದ ಯೂಸ್, ಇಲ್ಲಿ ನೋಡ್ರಿ, ಇದು ಇಲ್ಲಿ ವೈರ್ ಹಾಕಿದೀನಿ. ವೈರ್ ಹಾಕಿಲ್ಲ ಅಂತ ಹೇಳಿದ್ರೆ ಈ ಲೈನು ಬಂದು ಹಿಂಗೆ 2 ಗಿಡಗಳು ಹಿಂಗ್ ಬಿದ್ದೋಗ್ಬಿಟ್ರೆ ಏನಾಗ್ತದೆ, ಔಷಧಿ ಹೊಡಿಯೋದಕ್ಕೆ ಓಡಾಡಕ್ಕಾಗಲ್ಲ, ಮತ್ತೆ ಹೂವ ಕೊಯ್ಯೋವಾಗ ಓಡಾಡಕ್ಕಾಗಲ್ಲ. ಇದೆಲ್ಲ ತೊಂದರೆಗಳು ಬರ್ತದೆ. ಅದಕ್ಕ ಹಿಂಗೆ ಮಾಡಿ ಇಟ್ಕೊಂಡಿದೀನಿ. ನೆಕ್ಸ್ಟ್ ಇದೇ ಬೆಡ್ ಅಲ್ಲಿ ಬೆಳೆ ಹಾಕಂತೀನಿ. ಆಮೇಲೆ ಇರಪ್ಪ ನೆಲದ ಬೀಜ ತಯಾರಿ ವಿಚಾರ ಮಾತಾಡ್ಕೊಂಡು ಎಲ್ಲಿಂದ ಎಲ್ಕೋ ಹೋಗ್ತಾಯ್ತಿದ್ದು. ಆಮೇಲೆ ಮೂಟೆ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ DAP 10-26, ಆಮೇಲೆ ಹುಂಗೆ ಹಿಂಡಿ, ಬೇವಿನ ಹಿಂಡಿ, ಮೈಕ್ರೋ ಹಿಂಡಿ, ಲಘು ಪೋಷಕಾಂಶಗಳು. ಯಾಕಂತ ಹೇಳಿದ್ರೆ ಬರೀ ಗೊಬ್ಬರಗಳನ್ನ ಮಾತ್ರ ಕೊಟ್ಬಿಟ್ರೆ ಸಾಲದು, ಅದಕ್ಕೆ ಬೇಕಾಗಿರುತ್ತೆ. ಇವಾಗ ನಾವು ಅಷ್ಟೇ,
ಎಷ್ಟೇ ಊಟ ಮಾಡಿದ್ರು ಎಷ್ಟೇ ವೆರೈಟಿ ಊಟ ಮಾಡಿದ್ರು ಸೈಡ್ ಅಲ್ಲಿ ಏನಾದ್ರು ಒಂದ್ ಡಿಫ್ರೆಂಟ್ ಆಗಿರೋದು ಬೇಕು ಅಂತ ಕೇಳ್ತದೆ ಬಾಯಿ. ಅದೇ ತರನೇ ಗಿಡಕ್ಕೂ ಅಷ್ಟೇ ಲಘು ಪೋಷಕಾಂಶ ಕೊಡ್ಬೇಕು. ಇದಿಷ್ಟು ಕೊಟ್ಬಿಟ್ರೆ ಬೆಡ್ಗಳು ಕೊಟ್ಬಿಟ್ಟು ನೀವು ಬೆಡ್ ಮಾಡಿ ಪೇಪರ್ ಹಾಕೊಂಡು ಬೆಳೆ ಇಟ್ಕೊಂಬೋದು. ಅಷ್ಟೇ ಬೆಳೆ ಹಾಕೋದಕ್ಕೆ ಬೆಡ್ ರೆಡಿ ಆಯ್ತಾ? ಬೆಡ್ ರೆಡಿ ಆಯ್ತು. ಇವಾಗ ಗಿಡದ ನಾವು ಸೆಲೆಕ್ಷನ್ ಮಾಡ್ಬೇಕಾಗಿರೋದು ಎಷ್ಟು ರೇಟ್ ಜಾಸ್ತಿ ಕೊಟ್ಟು ತಗೊಂಬಂದ್ರೆ ಬೆಳೆ ಚೆನ್ನಾಗುತ್ತೆ, ಅಲ್ಲ ಕಮ್ಮಿ ರೇಟ್ ಕೊಟ್ಟು ಚೆನ್ನಾಗಿ? ಇದು ಹಂಗ ಹೇಳಕ್ ಬರಲ್ಲ. ಈ ಹೂ ಗಿಡದಲ್ಲಿ ಬಂದು ಏನಂತ ಹೇಳಿದ್ರೆ ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಇರ್ತದೆ. ಕೆಲವೊಬ್ರು ಬಂದು ರಾಯಕೋಟೆ ಸಸಿನೇ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಮತ್ತೆ ಕೆಲವೊಬ್ರು ಬಂದು ಕಲ್ಕತ್ತಾ ಸಸಿ ಹೇಳ್ತಾರೆ. ಕೆಲವೊಬ್ರು ಟಿಶ್ಯೂ ಕಲ್ಚರ್ ಚೆನ್ನಾಗಿದೆ ನೋಡಿ, ಇದು ಟಿಶ್ಯೂ ಕಲ್ಚರ್ ಸಸಿ. ಇದು ನೋಡೋಣ ಅಂತ ಹೇಳ್ಬಿಟ್ಟು ತಗೊಂಬಂದು ಹಾಕಿರೋದು ಈ ಸರ್ತಿ. ಹೆಂಗೆ ರಿಸಲ್ಟ್ ಬರುತ್ತೋ, ಎಷ್ಟು ಮಾತ್ರ ಇಳುವರಿ ಬರುತ್ತೋ ನೆಕ್ಸ್ಟ್ ಅದನ್ನ ಬೇಕಾದ್ರೆ ಅಪ್ಡೇಟ್ ಮಾಡ್ಕೋಬಹುದು. ಇನ್ನೊಂದು ಅದೇ ಸೆಲೆಕ್ಷನ್ ವಿಚಾರದಲ್ಲಿ ಬಂದು ಏನಾಗುತ್ತೆ ಅಂತ ಹೇಳಿದ್ರೆ, ಇದೇ ಸಸಿನ ನಮ್ಮ ನೆಲದಲ್ಲಿ ಬೆಳೆದಿರುವಂತ ಸಸಿಗಳನ್ನೇ ಮತ್ತೆ ಕಟ್ ಮಾಡಿ ಅದನ್ನ ಸಸಿ ಮಾಡಿ ಮತ್ತೆ ನಮ್ಮದ್ರಲ್ಲೇ ನಾಟಿ ಮಾಡ್ಕೊಂಡ್ರೆ ಏನಾಗುತ್ತೆ? ಇವಾಗ ರಿಲೇಷನ್ ಅಲ್ಲಿ ಏನಾಗುತ್ತೆ, ರಿಲೇಷನ್ ಅಲ್ಲಿ ಮದ್ವೆ ಆಗ್ಬಾರ್ದು ಅಂತ ಏನಕ್ಕೋಸ್ಕರ ಹೇಳ್ತಾರೆ, ಅದೇ ಜೀನ್ಸ್ ಅದೇನೋ ಇದಾಗ್ತದೆ ಅಂತ ಸೈಂಟಿಫಿಕ್ ಆಗಿ ಹೇಳ್ತಾರೆ. ಅದೇ ತರಾನೇ ನಮ್ಮ ನೆಲದ ಸಸಿಗಳನ್ನ ನಮ್ ನೆಲಕ್ಕೆ ಮತ್ತೆ ಕೊಟ್ಟಾಗ ಏನಾಗ್ತದೆ, ಅದು ಬೆಳೆ ಚೆನ್ನಾಗಲ್ಲ. ಆ ಒಂದು ವಿಚಾರದಲ್ಲಿ ಒಂದ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಕೆಲವರು ಮಾಡೋರು ರಾಯಕೋಟೆದು ಚೀಪ್ ಆಗಿ ಸಿಗ್ತದೆ. ಸಸಿ ಬೆಲೆ ಬಂದು 50 ಪೈಸೆಯಿಂದ ಹಿಡಿದು ₹1, ₹1.25 ಇರುತ್ತೆ. ಕಲ್ಕತ್ತಾ ಸಸಿಗಳು ತಗೊಂಡಾಗ ಏನಾಗುತ್ತೆ, ₹2.5 3 ರೂಪಾಯಿವರೆಗೂ ಇರ್ತದೆ. ಇದು ಸಸಿಗಳ ಸೆಲೆಕ್ಷನ್. ಇನ್ನೇನ್ ಬೇಕು? ಅದು ಇವಾಗ ಗಿಡ ಏನೋ ನಾಟಿ ಮಾಡೋದು ಓಕೆ, ಈ ಲೈಟಿಂಗ್ ಕೊಡೇಬೇಕು ಅಂತಾರಲ್ಲ, ಅದು ಯಾವ ಸೀಸನ್ ಅಲ್ಲಿ? ಲೈಟಿಂಗ್ ಕೊಡಬೇಕು ಅಂತ ಹೇಳಿದ್ರೆ ಇವಾಗ ಏನಾಗ್ತದ ಗೊತ್ತಾ, ಸೀಸನ್ ಅಲ್ಲ ಇವಾಗ ಕತ್ಲ್ ನೋಡು, ಇವಾಗ 5 ಗಂಟೆ ಇನ್ನ ಅಷ್ಟ್ ಬೇಗ ನೋಡು ಕತ್ಲಾಗ ಹೋಗ್ಬಿಡ್ತು. ಅದೇ ಬೇಸಿಗೆನಾಗ ಅಂತ ಹೇಳಿದ್ರೆ ನಿನ್ಕ 6 ಗಂಟೆ 6:30 ನಿನ್ ಲೈಟ್ ಆಗಿ ಬಿಸಿಲು ಬಿದ್ಕೊಂಡೇ ಇರ್ತದೆ. ಬೆಳಿಗ್ಗೆ 5 ಗಂಟೆಗೆಲ್ಲ ಮತ್ತೆ ಮಾಮೂಲಿ ಬೆಳಕ್ ಬಂದ್ಬಿಡ್ತದೆ. ಆ ಟೈಮಾಗ ಏನ್ ಅವಶ್ಯಕತೆ ಇರಲ್ಲ. ಇವಾಗ ಬೇಗ ಕತ್ಲಾಗ್ತದೆ, ಬೆಳಗ್ಗೆ ಮಂಜು ಆಗೋದೆ 9 ಗಂಟೆ ಆಗ್ತದೆ, ಅಲ್ಲವರೆಗೂ ಗುಬ್ರಾಕೊಂಡೇ ಇರ್ತದೆ. ಅವಾಗ ಏನಾಗ್ತದೆ, ಗಿಡಕ್ಕೆ ಅಷ್ಟೊಂದು ಬೆಳಕ್ ಸಿಗಲ್ಲ, ಅವಾಗ ಡೆವಲಪ್ಮೆಂಟ್ ಆಗಲ್ಲ. ಅದೇ ನಾವು ರಾತ್ರಿ ಎಲ್ಲ ಲೈಟಿಂಗ್ ಹಾಕ್ಬಿಟ್ರೆ ಅವಾಗ ಏನಾಗ್ತದೆ, ಆ ಲೈಟಿಂಗ್ ಅಲ್ಲೇ ಸ್ವಲ್ಪ ಬೆಳಕ್ನ ಯೂಸ್ ಮಾಡ್ಕೊಂಡು ಒಂದಷ್ಟು ಬೆಳವಣಿಗೆ ಎಲ್ಲ ಚೆನ್ನಾಗ್ ಬರ್ತದೆ ಅಂತ ಒಂದು ಇದು ಎಲ್ಲಾರು ಫಾಲೋ ಮಾಡ್ತಾರೆ, ನಾನು ಮಾಡ್ತಾ ಇದೀನಿ. ನಂಬಿಕೆ ಅಥವಾ ನಂಬಿಕೆ ಅಲ್ಲ ಅಣ್ಣ, ಮಾಡ್ತಾ ಇರೋದು ಒಳ್ಳೆ. ಇವಾಗ ಎಷ್ಟು ದಿನ ಕೊಡ್ಬೇಕು, ಅದ್ರ ಎಷ್ಟು ಜಾಸ್ತಿ ಕೊಟ್ರೆ? ಜಾಸ್ತಿ ಕೊಟ್ರೆ ಕಡಿಮೆ ಕೊಟ್ರೆ ಅಂತ ಹೇಳಿದ್ರೆ ಇವಾಗ ನೋಡ್ಬೇಕು, ನಮ್ ಗಿಡದ ಬೆಳವಣಿಗೆ ನೋಡ್ಕೊಂಡು ಕೊಡ್ಬೇಕಾಗ್ತದೆ. ಇವಾಗ ನಾನು ಒಂದ್ 20 ದಿನ ಕೊಡ್ತಾ ಇದ್ದೆ. ಮೊನ್ನೆ ಏನಾಯ್ತು, ಬಿಚ್ಬಿಟ್ಟೆ, 20 ದಿನಕ್ಕೆ ಬಿಚ್ಬಿಟ್ಟೆ. ಬಿಸಿಲು ಎಲ್ಲ ಸ್ವಲ್ಪ ಚೆನ್ನಾಗಿ ಕಾಯ್ತಾ ಇದ್ದಿದ್ದಕ್ಕ. ಆಮೇಲೆ ನೋಡಿದ್ರೆ ಮತ್ತೆ ಮಾರನೇ ದಿನಕ್ಕ ಮೋಡ ಮುಚ್ಕೊಂಡ್ಬಿಡ್ತು. ಆಮೇಲೆ 2 ದಿನಕ್ಕೆ ಮುಂಜ್ ಬೀಳ್ತಾ ಇದ್ದೆ. ತಿರ್ಗಾ ಏನಾಯ್ತು, ತಿರ್ಗಾ ಎಲ್ಲ ಬಿಚ್ಚಾಕ್ಬಿಟ್ಟು ಎಲ್ಲಪ್ಪ ಹಾಕೋದು ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಬಿಟ್ಟ. ಗಿಡ ಒಂದ್ ಸ್ವಲ್ಪ ಮಟ್ಟವಾಗಿ ಐತೆ. ಮಟ್ಟ ಅಂತ ಏನೋ ಅಷ್ಟು ತೀರಾ ಏನು ತೆಗ್ದಾಕೋ ತರ ಇಲ್ಲ, ಒಂದ್ ಸ್ವಲ್ಪ ಡೆವಲಪ್ಮೆಂಟ್ ಇನ್ನೊಂಚೂರು ಆಗ್ತಾ ಇತ್ತು. ಇನ್ನೊಂದ್ 10 ದಿನ ಕೊಟ್ಟಿದ್ರೆ, ಇನ್ನ ಎಕ್ಸ್ಟ್ರಾ ಕೊಟ್ಟಿದ್ರೆ ಅಷ್ಟೇ. ನೆಕ್ಸ್ಟ್ ಇವಾಗ ಲೈಟಿಂಗ್ ಎಲ್ಲ ಹಾಕಿದ್ರೆ ನೀವು ಎಷ್ಟ್ ದಿನ ಹಾಕಿದ್ರೆ? 20 ದಿನ ಕರೆಕ್ಟ್ 25 ದಿನ. ನೆಕ್ಸ್ಟ್ ಈಗ ರೋಗಗಳು ಏನಾದ್ರು ಬಂತ ನಿಮ್ಗೆ ಆ ಸೀಸನ್ ಅಲ್ಲಿ? ಇವಾಗ ರೋಗಗಳು ಏನೋ ಇಲ್ಲ, ಅಂತದೇನೋ ತೊಂದ್ರೆ ಕಾಣಿಸ್ಕೊಂಡಿಲ್ಲ. ನಿಮ್ಗೆ ಪ್ರಾರಂಭದಲ್ಲಿ ಏನೋ ಬಂದಿತ್ತ ಗಿಡ ಸಾಯೋದು? ಅಂದ್ರೆ ಅದು ಮಾಮೂಲಿ. ಇವಾಗ ಸೇವಂತಿಗೆ ಗಿಡ ತಗೊಂಡಾಗ ಅದು ಮಾಮೂಲಿನೇ. ಅದು ಈ ನಡುವು ಮೊದ್ಲೆಲ್ಲ ಏನು ಇರ್ಲಿಲ್ಲ, ಈ ನಡುವೆ ಗಿಡ ಹೋಗ್ತದೆ ಅಂತ ಜಾಸ್ತಿ ಕಂಪ್ಲೇಂಟ್ ಗಳೈತೆ. ಅದು ಸೆಂಟೆಲ್ಲೋ ವೆರೈಟಿನೇ ಜಾಸ್ತಿ ಹೇಳ್ತಾ ಇರೋದು ಕಂಪ್ಲೇಂಟ್. ಅದ್ರಲ್ಲಿ ಬಂದು ನಾನ್ ಬಂದು ಒಂದ್ 2 ಡ್ರಿಂಚಿಂಗ್ ಮಾಡ್ಬಿಟ್ಟೆ. ಒಂದ್ 2 ಡ್ರಿಂಚಿಂಗ್ ಅಲ್ಲೇ ಅಂತ ಹೇಳಿದ್ರೆ, ಫಸ್ಟ್ ನಾರ್ಮಲ್ ಆಗಿ ಡ್ರಿಂಚಿಂಗ್ ಮಾಡ್ದೆ. ಎನ್ ರೂಟ್ ಅಂತ ಹೇಳ್ಬಿಟ್ಟು ರೂಟ್ಸ್ ಗೆ ಬೇಕಾಗಿರೋಂಥದ್ದು. ಅದು ತೋರಿಸಿರ ಕೆಮಿಕಲ್ ಅಲ್ಲಿದೆ, ತೋರ್ಸೋಣ, ಆಮೇಲೆ ತೋರಿಸ್ತೀನಿ. ಅದು ಎನ್ ರೂಟ್ ಮತ್ತೆ ಇದು ಥಯೋಮೆಥಾಕ್ಸಮ್ ಮತ್ತೆ ರೆಡೋಮಿಲ್ ಗೋಲ್ಡ್, ಇದು 3 ಒಂದು ಡ್ರಿಂಚಿಂಗ್ ಕೊಟ್ಟೆ. ಆಮೇಲೆ ಒಂದ್ 15 ದಿನ ಟೈಮ್ ಅಲ್ಲಿ, ಆಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಒಂದ್ 20-30 ಗಿಡ ತೂಗುಳ್ಸಕ್ ಸ್ಟಾರ್ಟ್ ಮಾಡ್ತು. ಅವಾಗ ನಾನು ಯಾವಾಗೂ ಯೂಸ್ ಮಾಡೋಂಥದ್ದು ನಿಸ್ಕೋಮಿಲ್, ಕ್ಲೋರೋ-20, ಆಮೇಲೆ ಬ್ಯಾಕ್ಟೋಮೈಸಿನ್, ಮೆಟ್ಲಾಕ್ಸಿಲ್ 35%, ಇದು ಒಂದ್ ಡ್ರಿಂಚಿಂಗ್ ಕೊಟ್ಟೆ. ಇದು ಕೊಟ್ಮೇಲೆ ಅಲ್ಲಿಗೆ ನಿಂತೋಯ್ತು, ಎಲ್ಲೂ ಗಿಡ ಹೋಗ್ಲಿಲ್ಲ ಅಷ್ಟೊಂದು. ನಮ್ಮ ಸುಮಾರು ಜನಕ್ಕೆ ಇದು ಅನುಕೂಲ ಆಗುತ್ತೆ, ಯಾಕೆಂದ್ರೆ ಸುಮಾರು ಜನ ಪಾಪ ಗೊತ್ತಿರೋದಿಲ್ಲ ಗಿಡ ಸಾಯೋದಕ್ಕೆ ಏನ್ ಕಾರಣ. ಅದು ಇನ್ನೊಂದ್ ಏನಂತ ಹೇಳಿದ್ರೆ, ಔಷಧಿಗಳು ನಾನು ಬಾಯಲ್ಲಿ ಹೇಳ್ಬಿಡ್ತೀನಿ, ಇವ್ನ ಯಾವ್ದೋ ಹೇಳ್ತಾನೆ ನಮ್ ಕೆಲ್ ಸಿಗ್ತದೆ ಅಂತಾರೆ. ನಾನ್ ಏನ್ ಮಾಡೋದು, ಇರೋ ಅಲ್ಲಿ ಡಬ್ಬ ಆಯ್ತು, ಅದನ್ನು ಅಲ್ಲಿ ಹೋಗ್ತಾ ತೋರ್ಸೋಣ. ಹೇಳ್ರಿ. ಈಗ ಗಿಡ ಆಯ್ತು, ಔಷಧಿ ಆಯ್ತು, ಮತ್ತೆ ಇದು ಹೂವ ಸ್ಟಾರ್ಟ್ ಗಿಡ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಇದು ಹೂವ ಬಂದಿರೋದು? ಇವಾಗ ಲೈಟಿಂಗ್ ಹಾಕದ್ಮೇಲೆ ಅದೇ 3 ತಿಂಗಳಿಗೆ ಬಂತು. ಲೈಟಿಂಗ್ ಏನಾದ್ರು ನೀವು ಎಕ್ಸ್ಟ್ರಾ ಇಟ್ಕೊಂಡ್ರೆ ನಿಮ್ಗ ಅದೇ ಮುಂದಕ್ಕೆ ಹೋಗ್ತಾ ಇರ್ತದೆ. ಲೈಟಿಂಗ್ ಬಿಚ್ಚಿದ್ಮೇಲೆ ನಿಮ್ಗೊಂದ್
1.5 ತಿಂಗಳು ಆ ಟೈಮ್ಗೆಲ್ಲ ಬಂದ್ಬಿಡ್ತದೆ. ಹಂಗ ನಮ್ಗ್ ನಿಧಾನಕ್ಕೆ ಹೂವ ಬೇಕಪ್ಪ. ನಿಮ್ ನಿಧಾನಕ್ ಬೇಕಂದ್ರೆ ಇನ್ನೊಂದ್ 15 ದಿನ ಎಕ್ಸ್ಟ್ರಾ ಹಾಕೊಂಡ್ರೆ ಗಿಡ ಇನ್ನ ಎಕ್ಸ್ಟ್ರಾ ಬೆಳವಣಿಗೆ ಆಗ್ತದೆ. ಹೂವ ಬರೋದು ಡಿಲೇ ಆಗ್ತದೆ. ಲೈಟಿಂಗ್ ಬಿಚ್ಚೋವರೆಗೂ ಗಿಡ ಚಿಗುರೋಡ್ಕೊಂಡ್ ಬರ್ತಾನೆ ಇರುತ್ತೆ. ಇನ್ನ ಇದು ಅಂತರಗಳು ನೀವು ಕೊಟ್ಟಿರೋ ಅಂತರ ಬಂದು ಅದೇ ನಾನು 4 ಅಡಿಗೆ ಹಾಕೊಂಡಿದ್ರೆ ಸಾಕಾಗಿತ್ತು. ನಾನು 5.5 6 ಅಡಿಗೆ ಹಾಕ್ಬಿಟ್ಟು ಟೊಮೊಟೊ ಅದು ಮುಂದಕ್ಕೆ ಫ್ಯೂಚರ್ ಯೋಚನೆ ಅದು. ಅರ್ಥ ಆಯ್ತಾ? ಬೀನ್ಸ್ ಉಣಿದ್ರೇನು ಅಷ್ಟೇ ಡಬಲ್ ಲೈನ್ ನಾಟಿ ಮಾಡ್ತೀರಿ ಬೇಸಿಗೆನಾಗ, ಅಗಲ ಇರ್ಬೇಕು. ಸುಮ್ನೆ ಈ ಕೂಡ್ಸ್ಬಿಟ್ರೆ ಏನಾಗುತ್ತೆ, ಇಕ್ಕಟ್ಟಲ್ಲಿ ಕೆಲಸ ಮಾಡೋದಕ್ಕೂ ತೊಂದ್ರೆನೆ. ಇವಾಗ ಪದೇ ತರ ಆಗೋಗ್ಬಿಟ್ರೆ ಫಸಲ್ ಕಚ್ಚಲ್ಲ, ಆತರ ಎಲ್ಲ ತೊಂದ್ರೆ. ಅದಕ್ಕ 5.5 6 ಅಡಿಗೆ ಹಾಕ್ಸಿದೀನಿ ಬೆಡ್. ಹಂಗೈತೆ ಪರಿಸ್ಥಿತಿ. ಇವಾಗ ಎಷ್ಟು ಗಿಡ ನಾಟಿ ಮಾಡಿದೆ ಸರ್ ಇದು? 30 ಗುಂಟೆ? ಇದು ಇಲ್ಲ 18 ಗುಂಟೆ 20 ಗುಂಟೆ ಅಷ್ಟೇ ಇರೋದು. ಅಷ್ಟೇ ಬರೋದು. 3/4 ಎಕರೆ ಅನ್ಕೊಂಬಿಟ್ಟು. ಇಲ್ಲ ಇದಕ್ಕೊಂದ್ 5,000 ಏನೋ ತಗೊಂಬಂದ್ 5.5 ತಗೊಂಬಂದಿದ್ದು. ಇನ್ನ ಒಂದ್ 4 ಕ್ರೇಟ್ 5 ಕ್ರೇಟ್ ಉಳಿದ್ಬಿಟ್ಟಿದ್ದು. 5,000 ಸಸಿ ಇಟ್ಕೊಳ್ರಿ. 5,000 ಸಸಿ ನಾಟಿ ಮಾಡಿದೀನಿ. ಜಿಗ್ಜಾಗ್ ಫಾರ್ಮೆಟ್ ಅಲ್ಲಿ 1.5 ಅಡಿಗೆ ಹಾಕೊಂಡಿದೀನಿ. ಇದಕ್ಕೆ ಸಾಮಾನ್ಯವಾಗಿ ಸದ್ಯಕ್ಕೆ ನಿಮ್ ತೋಟದಲ್ಲಿ ಏನೋ ರೋಗ ಇಲ್ಲಲ್ಲ, ಇದಕ್ಕೆ ಬರ್ಬೋದಾಗಿರ್ತಕ್ಕಂಥ ರೋಗಗಳು ಏನ್ ಬರ್ಬೋದು? ಇವಾಗ ಲೆಕ್ಕ ಹಾಕೊಂಡ್ರೆ ಈ ಟೈಮಲ್ಲಿ ಅಷ್ಟೊಂದೇನು ರೋಗ ಬರೋದಿಲ್ಲ. ಇವಾಗ ಬಂದ್ರೆ ನಿಮ್ಗೆ ಈ ಮಳೆಗಾಲ ಬರ್ತದಲ್ಲ, ಮಳೆಗಾಲದಲ್ಲಿ ರೋಗಗಳು ಜಾಸ್ತಿ. ಏನಂತ ಹೇಳಿದ್ರೆ ಈ ಎಲೆ ಮೇಲೆ ಚುಕ್ಕೆಗಳ ತರ ಬರ್ತದೆ, ರಸ್ಟ್ ಅಂತ ಹೇಳ್ತಾರೆ. ವೈಟ್ ರಸ್ಟ್ ಬರ್ತದೆ ಇದಕ್ಕೆ. ಬೀನ್ಸ್ ಗಳಿಗೆಲ್ಲ ಕಾಫಿ ರಸ್ಟ್ ಬಂದಂಗೆ ವೈಟ್ ರಸ್ಟ್ ಬರ್ತದೆ, ಅದು ಬರ್ತದೆ. ಮತ್ತೆ ಈ ಎಲೆಗಳು ಕೆಳಗಡೆ ಅಡಿ ಎಲೆಗಳು ಸುರುಗು ಹಳದಿ ಬಣ್ಣ ಆಗಿ ಇದಾಗೋಗೋದು, ಬ್ಲೈಟ್ ಅಂತಾರಲ್ಲ ಅದು ಬರ್ತದೆ. ಮತ್ತೆ ಮೊಗ್ಗು ರೋಗ ಅಂತಾರೆ. ಅದೇನಾಗುತ್ತೆ, ಮೊಗ್ಗು ತೇವಾಂಶ ಹೀರ್ಕೊಂಡು ಕಪ್ಪು ಕಾಗ್ಬಿಡ್ತದೆ, ಅಂತ ರೋಗ ಬಂದ್ಬಿಡ್ತದೆ. ಅದೆಲ್ಲ ಬಂದ್ ಮಳೆಗಾಲದಲ್ಲಿ. ಇವಾಗ ಬಂದ ಅಂತ ತೊಂದರೆಗಳೇನು ಇಲ್ಲ. ಇವಾಗ ಅದೇ ಸಸಿ ಸಾಯೋದೊಂದು, ಅದ್ ಬಿಟ್ರೆ ನಾರ್ಮಲ್ ಆಗಿ ಏನಾದ್ರು ತೇವಾಂಶ ಜಾಸ್ತಿ ಆದ್ರೆ ಗಿಡ ಒಂದ್ ಸ್ವಲ್ಪ ಹಳದಿ ಬಣ್ಣ ಆಗಿರುತ್ತೆ. ಅದ್ ಬಿಟ್ರೆ ಇನ್ನೇನ್ ರೋಗ ಇರಲ್ಲ ಅಷ್ಟೇ. ಇನ್ನೊಂದು ಇನ್ಫಾರ್ಮೇಶನ್ ಸುಮಾರು ಕೇಳಿದಿರಿ, ಲೈಟಿಂಗ್ ಹಾಕಿ ಮಾಡಿದ್ರೆ ಇಳುವರಿ ಮಳೆಗಾಲಕ್ಕಿಂತ ಕಡಿಮೆ ಬರುತ್ತೆ ಅಂತಾರೆ, ನಿಜನಾ ಹೇಗೆ? ಲೈಟಿಂಗ್ ಹಾಕಿ ಅಂದ್ರೆ ಇವಾಗ ಸೀಸನ್ ಅಲ್ಲಿ ಮಾಡಿದಾಗ ಏನಾಗುತ್ತೆ, ಗಿಡ ನೀವು ಸೀಸನ್ ಅಲ್ಲಿ ಡಬಲ್ ಹಾಕ್ಬಿಟ್ಟಿದ್ರೆ ಇದನ್ನ ಇಲ್ಲೆಲ್ಲೂ ಓಡಾಡಕ್ ಕೂಡ ಆಗ್ತಾ ಇರಲಿಲ್ಲ. ಅಷ್ಟಾಗ್ಲ ಊರಾಗ್ಲ ಆತದ ಒಂದೊಂದ್ ಗಿಡನೇ. ನಂದು ಹಳೆ ವಿಡಿಯೋಗಳೆಲ್ಲ ಐತಿ, ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನೋಡ್ಕೊಬಹುದು ಅದನ್ನ. ಇಷ್ಟಾಗ್ಲ ಅದ್ ಯಾವ ತರ ಆತದೆ, ಗಿಡ ಬೆಳ್ಕೊಂಡೇ ಇರೋದೆ. ಹೂವ ಶಾಂಪಲ್ ಕಿತ್ತ ಅಷ್ಟೊತ್ಕ ತಲೆನ ಕೂದ್ಲು ಉದ್ರದಂಗ ಆತದೆ. 5 ತಿಂಗಳು ಬೇಕು ಸೀಸನ್ ಅಲ್ಲಿ ಹಾಕಿದ್ರೆ. 4ರಿಂದ 5 ತಿಂಗಳಿಗೆ ಶಾಂಪಲ್ ಅಂದ್ರೆ ತಿರ್ಗಾ ಹೂವನು ಒಂದೇ ಸಲ ಬರಲ್ಲ ನೋಡಿ. ಇವಾಗ ಗುಪ್ ಅಂತ ಲೈಟಿಂಗ್ ಹಾಕಿದ್ರೆ ಒಂದೇ ಸಲ ಬಂದ್ಬಿಟ್ಟೈತೆ. ಅದ್ರಲ್ಲಿ ಹಂಗಲ್ಲ, ಒಂದೊಂದೇ ಬರ್ತದೆ. ಅದು ಬೆಳೆ ಮುಗಿಯೋ ಅಷ್ಟಲ್ಲಿ 6 ತಿಂಗಳು ಬೇಕು. 6 ತಿಂಗಳು ಲೈಟಿಂಗ್ ಹಾಕೊಂಡ್ರೆ ಒಂದ್ 4 ತಿಂಗಳಿಗೆ ಎದ್ದೋಗ್ತದೆ. ಇವಾಗ 3 ತಿಂಗಳಿಗೆ ನಾನು ಶಾಂಪಲ್ ಸ್ಟಾರ್ಟ್ ಆಗೈತಾ. ಇನ್ನು ಇದೇ ತೋಟನ ಇನ್ನೊಂದ್ 20 ದಿನಕ್ಕೆ ಬಂದ್ರೆ ಆಲ್ಮೋಸ್ಟ್ 1 ತಿಂಗಳೊಳಗಡೆ ಐಶ್ವರ್ಯ ಇನ್ನೂ ಬೇಗ ಬಂದ್ಬಿಡ್ತದೆ ಅಷ್ಟೇ. ಹಂಗ ಲೈಟ್ ಹಾಕಿದ್ರೆ ತ್ರೈಮಾಸಿಕ ಬೆಳೆ, ಲೈಟ್ ಹಾಕಿದ್ರೆ ಮಳೆಗಾಲದಲ್ಲಿ ಅಂದ್ರೆ ಅರ್ಧ ವಾರ್ಷಿಕ ಬೆಳೆ ಹಂಗ ಹೇಳ್ಬೋದಲ್ವಾ? ಹೋದ್ ವರ್ಷ ಹಾಕ್ಬಿಟ್ಟು ಎಲ್ಲ ರೋಟ್ರ್ ಹಾಕಿದ್ಮೇಲೆ ಇಷ್ಟಾಗ್ಲೇ ಮಾಡಿದ್ದು ಎಲ್ಲ ರೋಟ್ರ್ ಹಾಕಿದೆ. ಏನ್ ಲಾಸ್ ಆಗಿಲ್ಲ. ಇನ್ವೆಸ್ಟ್ಮೆಂಟ್ ಮೇಲೆ ಒಂದಷ್ಟು ಬಂತು, ಕೂಲಿ ಪಾಡು ಬಿಟ್ಟಾಕ್ರಿ. ಅದು ಇನ್ವೆಸ್ಟ್ಮೆಂಟ್ ಬಂದಿದೆ ಹೆಚ್ಚಾವಾಗ. ಮತ್ತೆ ಇನ್ನೊಂದು, ಈಗ ಒಂದು ರೋಗ ಬಾಧೆ ಇಲ್ದಿರ ಇರ್ಬೋದು, ಆದ್ರೆ ರಸ ಹೀರೋ ಕೀಟಗಳು ತೊಂದರೆ ಇರ್ತದೆ. ರಸ ಹೀರೋ ಕೀಟಗಳಲ್ಲಿ ಅಂತ ಹೇಳಿದ್ರೆ ಒಂದೇ ಬರೋದಿಲ್ಲ, ಸುಮಾರು ತರ ಇರ್ತವೆ. ರೈತರು ಅದನ್ನ ಐಡೆಂಟಿಫೈ ಮಾಡೋದ್ ಕಲ್ತ್ಕೊಬೇಕು. ರಸ ಹೀರೋ ಕೀಟ ಅಂತ ಹೇಳಿದ್ರೆ ಥ್ರಿಪ್ಸ್ ಬರ್ತದೆ. ಥ್ರಿಪ್ಸ್ ಅಲ್ಲೇ 2 ಜಾತಿ, ಕರಿದು ಬಿಳಿದು. ಈಗ ಇಂಡಿಯನ್ಸ್ ಕರ್ರಕ್ ಇರ್ತಾರೆ, ಫಾರಿನರ್ಸ್ ವೈಟ್ಕ್ ಇರ್ತಾರೆ. ಆತರ ಕರಿದು ಬಿಳಿದು ಥ್ರಿಪ್ಸ್. ಆಮೇಲೆ ಕಪ್ ಸೀಡೆ ಅಂತಾರೆ, ಅದು ಬರ್ತದೆ. ಸಣ್ಣ ಹುಳ ಬರ್ತದೆ. ಆಮೇಲೆ ಇದು ಯಾವ್ದಪ್ಪ, ವೈಟ್ ಪ್ಲೇ ಅದು ಡಬ್ಬ ನನ್ನ ಮಗಂದು. ಇವತ್ ಮುದ್ದು ಹೊಡೆದ್ರೆ ಇವತ್ ಹೋಗಿರ್ತದೆ, ತಿರ್ಗಾ ಬೆಳಗ್ಗೆ ಪಾಠಕ್ ಬಂದ್ ಸೇರ್ಕಂತದೆ. ಇದ್ ನಮ್ಮನೇನ ನೀವ್ ಯಾಕೆ ಕಳ್ಸೋದ್ ಆಚೆಕ ಅಂತ ಹಂಗ್ ಬರ್ತವೆ ವೈಟ್ ಪ್ಲೇ. ಆಮೇಲೆ ಇನ್ನೊಂದ್ ಏನಂದ್ರೆ ಅದೇ ಹುಳುಗಳು ಇಂತಾವ್ ಇರ್ತದ ಅಷ್ಟೇ. ಇದು ಮೇದ್ ಬಿಟ್ರೆ ಏನಾಗುತ್ತೆ, ಹೂವನು ಬಂಕೆ ಬಂದ್ಬಿಡ್ತದೆ. ಅದ್ ರಸ ಎಳ್ದ್ ಬಿಟ್ರೆ ಇದ್ ನೋಡಿ ಕೆಳಗಡೆ ಬಂದು ಫಿನಿಶಿಂಗ್ ಇರೋದಿಲ್ಲ. ಇದೆಲ್ಲ ಒಂಥರ ತರಗ್ ತರ ಬಂದ್ಬಿಡ್ತದೆ. ಈ ತರ ನೀಟಾಗಿ ಕಾಣಿಸೋದಿಲ್ಲ. ತಿರ್ಗಿಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇವಾಗ ಇದನ್ನ ನೋಡಿದ್ರೆ ಹಿಂಗೆ ತೆಗೆದ್ಬಿಟ್ಟು ಹಿಂಗ್ ನೋಡಿದ್ರೆ ಥ್ರಿಪ್ಸ್ ಏನಾದ್ರು ಇತ್ತಂದ್ರೆ ಮಿಲು ಅಂತ ಓಡಾಡ್ತವೆ. ಇದ್ರಲ್ಲೇ ಏನು ಇಲ್ಲ, ಎಲ್ಲೋ ಒಂದೊಂದ್ ಗಿಡದಲ್ಲಿ ಕಾಣಿಸ್ತಾ ಇದೆ. ಇವಾಗ ಹೂವ ಕೊಯ್ದ್ಬಿಟ್ಟು ಮದ್ದು ಹೊಡಿತೀನಿ ಅಷ್ಟೇ. ದೊಡ್ಡದೆ ಈಗ ಆಲ್ಮೋಸ್ಟ್ ನಮ್ಮ 3 ಕೊಯ್ಲಿಗೆ ಹೂವ ತೋಟ ಫಿನಿಶ್ ಆಗಿ. ಇವಾಗ ನೀವೇ ನೋಡ್ರಿ, ಇವಾಗ ಶಾಂಪಲ್ ಕೊಯ್ದಿದ್ದೀನ ಒಂದ್ 75 kg. ಈ ಸಲ ಕೊಯ್ದ್ರೆ ಒಂದಷ್ಟು ಒಂದು
20% ಬಂದಿರಬಹುದು ಅನ್ಕೊಂತೀನಿ. ಈ ಸಲ ಕೊಯ್ದ್ರೆ 2 ದಿನ ಬಿಟ್ಟು ಕೊಯ್ತೀನಿ, ಒಂದ್ 20%. ಆಮೇಲೆ ನೆಕ್ಸ್ಟ್ ಕೊಯ್ಲಲ್ಲಿ ಬಂದು 30%, ನೆಕ್ಸ್ಟ್ ಕೊಯ್ಲ್ ಹಂಗೆ ಬೇಗ ಬಂದ್ಬಿಡ್ತದೆ, ಮುಗ್ದೋತದ ಬೇಗ. ಈಗ ನಿಮ್ಮ ತೋಟದಲ್ಲಿ ಹೂವ ಕ್ವಾಲಿಟಿ ಆದರ್ಶವಾಗಿದೆ ಅಣ್ಣ, ಅದೆಲ್ಲ ಹೇಳಕ್ ಹೋಗ್ಬೇಡ. ಆದರ್ಶ ಅಂತ ಹೇಳ್ಬೋದು, ರ್ಯಾಂಕ್ ಅಂತ ನಾನು ಹೇಳ್ತಾ ಇಲ್ಲ. ನೋಡೋದಿಕ್ಕೆ ಕ್ವಾಲಿಟಿ ವೈಸ್ ಇಲ್ಲ ಇನ್ನ ನಾನ್ ನೋಡಿ ಅದೇನೋ ಹೇಳ್ತಾರ ಹಂಗೆ, ಒಂದಕ್ಕಿಂತ ಒಂದ್ ದೊಡ್ಡದು. ಅರ್ಥ ಆಯ್ತಾ? ಇದು ಅಪ್ಪನಂತ ಚೆನ್ನಾಗ್ ಬೆಳೆಯೋರು ಇದಾರೆ ನಮ್ ಕಡೆ. ನೀವು ಫಾರ್ಮರ್ಸ್ ಇನ್ನ ನೋಡಿಲ್ಲ, ಹೆಂಗವ್ರು ಗೊತ್ತಾ? ಒಬ್ಬರಿಗಿಂತ ಒಬ್ರು ಚೆನ್ನಾಗಿರ್ತಾರೆ. ಬಟ್ ಏನಂದ್ರೆ ಇರೋದ್ರಲ್ಲಿ ನಾವ್ ಮಾಡೋದು ಚೆನ್ನಾಗ್ ಮಾಡ್ಬೇಕು. ಈಗ ನೋಡಿ, ಒಂದ್ ಹೂವ ತಗೊಂಡ್ರೆ ಒಂದ್ ಇಷ್ಟ ಅಗ್ಲ ಐತೆ, ಇದನ್ನ ನಾಳಿದ್ ಕೊಯ್ದ್ರೆ ನಾನು ಇಟ್ಕೊಂಡ್ರೆ ನನ್ ಕೈ ಒಂದಷ್ಟ ಅಗ್ಲ ಬರ್ತದೆ. ಸರಿ ಸರ್, ಅದೇನೋ ಗಿಡ ಸಾಯ್ತೈತಂತ, ಅದಕ್ಕೆ ಏನಾದ್ರು ಔಷಧಿ ಹೇಳ್ಬೋದು? ಗಿಡ ಅಲ್ಲ, ಅದೇ ಅದು ಇಲ್ಲ ಐತೆ ಬಾ ಪಾಸ್ ಸ್ಟಾರ್ಟ್ ಮಾಡಿದ್ರೆ. ಅದೇ ಇದ್ ನೋಡಿ, ಇದು ಎನ್ ರೂಟ್ ಅಂತ. ಇದು ಬಂದು ರೂಟ್ ಫೌಂಡೇಶನ್ ಅಂತ ಅವರೇ ಕೊಟ್ಟಿದ್ದಾರೆ. ಇವಾಗ ನಾವು ನಾರ್ಮಲ್ ಆಗಿ ಮನೆಗಳು ಕಟ್ಟೋವಾಗ ಏನಾಗ್ತದೆ, ಪಿಲ್ಲರ್ ಕಾಲಮ್ಸ್ ಹಾಕುವಾಗ ಕೆಳಗಡೆ ಫೌಂಡೇಶನ್ ಚೆನ್ನಾಗಿದ್ರೆ ತಾನೇ ನಮ್ ಬಿಲ್ಡಿಂಗ್ ಗಟ್ಟಿಯಾಗಿರೋದು. ಅದೇ ತರ ಗಿಡಗಳಿಗೆ ರೂಟ್ ಚೆನ್ನಾಗಿದ್ರೇನೆ ಮೇಲೆ ಗಿಡ ಚೆನ್ನಾಗಿ ಬರೋದು. ಕೆಳಗಡೆ ಗಿಡ ಬೇರೆ ಎಷ್ಟ್ ಚೆನ್ನಾಗಿ ಹರಿತದೋ ಮೇಲೆ ಅಷ್ಟ್ ಚೆನ್ನಾಗಿ ಬರೋದು. ಯಾವ ಬೆಳೆಗೆ ಬಿಡ್ಬೋದು? ಎಲ್ಲಾ ಬೆಳೆಗೂ ಯೂಸ್ ಮಾಡ್ಕೊಂತಾರೆ ನಾರ್ಮಲ್ ಆಗಿ. ಮಾಡ್ಬೋದು ಖಂಡಿತ. ಇದ್ರ ಮೇಲೆನೆ ಕೊಟ್ಟಿದೆ. ಹೂವ ನೋಡಿ, ವೆಜಿಟೇಬಲ್ಸ್, ಲೀಫಿ ವೆಜಿಟೇಬಲ್ಸ್, ಇದಕ್ಕೆಲ್ಲ ಕೊಟ್ಟಿದ್ದಾರೆ. ಇದು ಬಂದು ಇದರ ಜೊತೆಗೆ ಒಂದು ರಡಮಿಲ್ ಗೋಲ್ಡ್ ಇದೆ, ಗೊತ್ತಿರೋದು ಎಲ್ಲ ಸಾಮಾನ್ಯವಾಗಿ ಎಲ್ಲಕ್ಕೂ ಗೊತ್ತಿರೋದೇ ರಡಮಿಲ್ ಗೋಲ್ಡ್. ಅದು ಇದು ಬಂದು 2.5 ml, ರಡಮಿಲ್ ಗೋಲ್ಡ್ 2 ಗ್ರಾಮ್. ಆಮೇಲೆ ಥಯಾಮೆಥಾಕ್ಸಮ್ 25% ಅದು ಬಂದು ಒಂದ್ಸಲಿ ಡ್ರಿಂಚಿಂಗ್ ಮಾಡಿದ್ದು. ಆಮೇಲೆ ಗಿಡ ಒಂದ್ ಸ್ವಲ್ಪ ಮತ್ತೆ ಸಾಯಕ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬಿಟ್ಟು ನಾನು ಯಾವಾಗೂ ಯೂಸ್ ಮಾಡೋಂತ ಸ್ವಲ್ಪ ಕಡಿಮೆ ಪ್ರೈಸ್ ಇವೆಲ್ಲ. ಜಲವರು ಅವೆಲ್ಲ ಹೋದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದು ಬಂದ್ ಕಡಿಮೆನೆ. ಇದು ಲೋಟಸ್ ಮಿಲ್ ಅಂತ ಬರುತ್ತೆ, ಅಥವಾ ನಿಸ್ಕೋ ಮಿಲ್ ಅಂತ ಬರುತ್ತೆ. ಅದನ್ನ ಬಿಟ್ರೆ ಇನ್ನ ಕೆಲಸ ಮಾಡುತ್ತೆ ಇದು ಬಂದು ನಾನ್ ಇದ್ ನಾರ್ಮಲ್ ಆಗಿ ಇದನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ ಇನ್ನೇನ್ 8-10 ವರ್ಷ ಆಗಿದೆ. ಗಿಡ ಸಾಯೋದಕ್ಕೆ, ಟೊಮೊಟೊಗೆ, ಬೀನ್ಸ್ಗೆ, ಎಲ್ಲಾ ಬೆಳೆಗೂ ಬಿಡ್ತೀನಿ ಗಿಡ ಸಾಯೋದಕ್ಕೆ. ಇದರಲ್ಲಿ ನೋಡೋದಾದ್ರೆ ಅರ್ಬಲ್ ರಿಸರ್ಚ್ ಪ್ರಾಡಕ್ಟ್ ಫಾರ್ ಕಂಟ್ರೋಲ್ ಆಫ್ ಡೌನಿ ಮಿಲ್ಡೋ ಸಮಥಿಂಗ್ ಏನೇನೋ ಕೊಟ್ಟಿದ್ದಾರೆ. ಅದು ಸೈಂಟಿಫಿಕ್ ಆಗಿರ್ತದೆ, ನನ್ಗೆ ಓದಕ್ ಬರಲ್ಲ. ಟೊಮ್ಯಾಟೊ, ಪೊಟೆಟೊ, ಕ್ಯಾಬೇಜ್, ಚಿಲ್ಲಿ, ರಿಡ್ಜ್ ಗಾರ್ಡ್, ಸೊ ಎಲ್ಲಾ ತರವಾದ ಬೆಳೆಗಳಿಗೂ ಯೂಸ್ ಮಾಡೋದು. ಸಿಂಪಲ್, ರೇಟು ಕಡಿಮೆನೆ. ಇದರ ಕಂಟೆಂಟ್ಸ್ ಸುಮಾರು ಜನ ಕೇಳಿರ್ತೀರಾ. ಇಲ್ಲಿ ನೋಡಿ, ಅಮೈನೋ ಆಸಿಡ್, ಸೀವಿಡ್ ಎಕ್ಸ್ಟ್ರಾಕ್ಟ್, ಡಿಸಾಲ್ವಿಂಗ್ ಏಜೆಂಟ್ ಅಂತ ಏನೋ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನೇನ್ ಮಿಕ್ಸ್ ಮಾಡಿರ್ತಾರೆ ನಮಗ್ ಗೊತ್ತಿಲ್ಲ, ಬಟ್ ರಿಸಲ್ಟ್ ಒಂದ್ ಸ್ವಲ್ಪ ಪರವಾಗಿಲ್ಲ. ಅರ್ಬಲ್ ಅಂತ ಹೇಳಿದ್ರೆ ಗೊತ್ತಲ್ಲ, ನ್ಯಾಚುರಲ್ ತಾನೇ ಲೆಕ್ಕ ಬರ್ತದೆ. ಇದೊಂದು ಇದು 2 ml. ಕ್ಲೋರೋ 20 ಗೊತ್ತಿರ್ತದಲ್ಲ, ಇದು ಕ್ಲೋರೋಪೈರಿಪಸ್, ಇದೊಂದು 2 ml. ಆಮೇಲೆ ಇದ್ರ ಜೊತೆ 35% ಮೆಟ್ಲಾಕ್ಸಿಲ್ ಅದು ಹಾಕೊಂಡು ಡ್ರಿಂಚಿಂಗ್ ಕೊಟ್ಟಿದ್ದೀನಿ, 2ನೇ ಡ್ರಿಂಚಿಂಗ್. ಅದಾದ್ಮೇಲೆ ಆ ಗಿಡ ತೂಗುಡ್ಸ್ತಾ ಇದೆಯಲ್ಲ, ಅಲ್ಲಿಗೆ ಸ್ಟಾಪ್ ಆಯ್ತು. ಅದಾದ್ಮೇಲೆ ಯಾವ್ದು ಹೋಗಿಲ್ಲ. ಒಂದು ಹೋಯ್ತು, ಒಂದ್ 30-40 ಗಿಡ ಹೋಯ್ತು ಅಷ್ಟೇ. ಇದು ನೀವ್ ಹೇಳಿದ ಮೆಥಡ್ ಅಂತ ರಾಮಬಾಣ ಇದ್ದಂಗೆ ಗಿಡ ಹೋಗುತ್ತೆ. ರಾಮಬಾಣ ಅಂತ ಇಲ್ಲ, ಅಯ್ಯೋ ನೀವು ಅನುಭವದಲ್ಲಿ ನಾನ್ ಯೂಸ್ ಮಾಡಿದ್ನಿ. ಇವಾಗ ನೋಡ್ರಿ, ನನಗ್ ರಿಸಲ್ಟ್ ಬಂದಿದೆ. ನಾನು ಇದನ್ನೇ ಮಾಡ್ಬೇಕು ಅಂತ, ಇದೇ ರಾಮಬಾಣ ಅಂತ ಹೇಳಕ್ ಆಗಲ್ಲ. ನನ್ನ ನೆಲದಲ್ಲಿ ಪ್ರಾಬ್ಲಮ್ ಇದರಲ್ಲಿ ರಿಸಾಲ್ವ್ ಆಗಿದೆ, ಅದನ್ನ ಮಾತ್ರ ಹೇಳ್ಬಲ್ಲೆ. ಆಲ್ಮೋಸ್ಟ್ ಅದನ್ನ ಟ್ರೈ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಹೋಗಿರೋದು ಅಲ್ಲ, ಹೋಗಿದ್ರೆ ಗೊತ್ತಿರ್ತದ. ಅಲ್ಲಲ್ಲಿ ಪ್ಯಾಚ್ಗಳಾಗುತ್ತೆ ತೋಟ. ನೋಡ್ರಿ, ಇದೆಲ್ಲ ಒಂದೇ ಲೆಕ್ಕಾಚಾರದಲ್ಲಿ. ಹೌದು, ಒಂದೇ ಲೆಕ್ಕಾಚಾರದಲ್ಲಿ ಇದೆ. ಇನ್ನೇನ್ ಸರ್, ಹೂವಿನ ಇಳುವರಿ ಸ್ಟಾರ್ಟ್ ಆಗಿದೆ. ನಿಮಗೆ ಸ್ವಲ್ಪ ಪ್ರೈಸ್ಗಳನ್ನು ಈಗ ರೈಸ್ ಆಗ್ತಾ ಇದೆ. ನಿಮ್ಗೆ ಇದ್ರಲ್ಲಿ ಇನ್ನಷ್ಟು ಸಕ್ಸಸ್ ಸಿಗ್ಲಿ. ಇನ್ನ ನಿಮ್ಮ ಕೃಷಿ ವೀಕ್ಷಕರಿಗೆ ಇನ್ನ ಏನಾದ್ರು ಫೈನಲ್ ಆಗಿ ಹೇಳ್ಬೋದಾ? ಏನೂ ಇಲ್ಲ, ನಾನು ಅವಾಗ ಅವ್ರ ಜೊತೆ ದಿನ ಮಾತಾಡ್ತಾನೆ, ವಿಡಿಯೋದಾಗ ಮಾತಾಡ್ತಾ ಇರ್ತೀನಿ. ಅವ್ರಿಗೇನು ಹೇಳೋದಿರಲ್ಲ. ಏನಾದ್ರು ಮಾಡ್ರಿ, ಕಷ್ಟ ಪಡ್ರಿ, ಚೆನ್ನಾಗ್ ಮಾಡಿ. ಹಂಗೆ ನಿಮ್ ಚಾನೆಲ್ ಸ್ವಲ್ಪ ಮೇಲಕ್ಕೆ ಎತ್ರಿ. ಮೇಲಕ್ಕೆ ಸಾರಿ, ಮೇಲಕ್ಕೆ ಎತ್ರಿ ಅಂದ್ರೆ ನನಗೆ ಸಡನ್ ಏನ್ ಹಿಂಗೆ ಮೇಲಕ್ಕೆ ಎತ್ರಿ ಅಂದಂಗೆ ಕೇಳಿಸ್ತು. ಸಾರಿ, ಇರ್ಲಿ ಅಣ್ಣ, ಪರವಾಗಿಲ್ಲ. ನೀವು ರೈತರಿಗೆ ಇನ್ಫಾರ್ಮೇಶನ್ ಕೊಡೋದು ಇದೇ ತರ ಮುಂದುವರಿಸ್ತಾ ಇರ. ನಾನು ನಿಲ್ಸ್ಬಿಡೋಣ ಅನ್ಕೊಂಡಿದ್ದೆ, ಬೇಡ ನಿಲ್ಸೋದು. ಯಾರೋ 1000ದಲ್ಲಿ ಒಂದ್ 10 ಜನ 100 ಜನ ಆದ್ರೂ ಇಷ್ಟಪಡೋರು ಇದಾರೆ, ಅವ್ರಗೋಸ್ಕರ ಮಾಡ್ತೀನಿ. ಏನೋ ನನ್ ಕೇಳ್ ಗೊತ್ತಾಗಿದ್ದು, ನಾನು ಬೇರೆ ಫಾರ್ಮರ್ ಹತ್ರ ಇನ್ನೊಂದಷ್ಟು ಮಾಹಿತಿಗಳು ತಗೊಂಡ್ ಕೊಡ್ತಾ ಇರ್ತೀನಿ. ಅವರು ತಕೊಂಡು ಚೆನ್ನಾಗಾಗ್ಲಿ, ಅಷ್ಟೇ ನನ್ನ ಉದ್ದೇಶ. ಈ ವಿಡಿಯೋ ಮುಗಿಸ್ಬಿಡೋಣ. ಜಾಸ್ತಿ ಇಷ್ಟೊತ್ತು ಯಾರು ನೋಡಿರಲ್ಲ. ಯಾರಾದ್ರೂ ಅಕಸ್ಮಾತ್ ನೋಡಿದ್ರೆ ಅವ್ರ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಇಲ್ಲಿ ಬಿದ್ರೆ ಆಗಲ್ಲ, ನೆಲದ ಮೇಲೆ ಇಲ್ಲ ಮಲ್ಕೊಂಡ್ಬಿಡ್ತಾ ಇದ್ದೆ. ಓಕೆ, ನೋಡೋಣ ವೀಕ್ಷಕರೇ, ನಮ್ಮ ಕಡೆಯಿಂದ ನಿಮ್ಮ ವೀಕ್ಷಕರಿಗೆ ಪರಿಚಯ ಮಾಡುವ ಒಂದು ಸಣ್ಣ ಕೆಲಸ. ಈ ವಿಡಿಯೋ ಇಷ್ಟ ಆದ್ರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಕಂಟಿನ್ಯೂ ಮಾಡ್ತಾರೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ.